ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿಶಾ ವ್ಲಾಗ್ಸ್. ನಾನು ಚಿತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್. ಇದು ಫ್ರೈಡೇ ಮಾರ್ನಿಂಗಿಂದ ವಿಡಿಯೋ ಶೂಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ. ರಾತ್ರಿನೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ, ಜಾಸ್ತಿ ಹಾಕ್ಕೊಂಡಿರಲ್ಲ. ಬೆಳಿಗ್ಗೆ ಎದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಅಪ್ಲೈ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಕಣ್ಣಿಗೆಲ್ಲ ತುಂಬ ತಂಪು ಅನಿಸುತ್ತೆ. ಅದರಿಂದ ನಾನು ಮೋಸ್ಟ್ ಆಫ್ ದ ಟೈಮ್ ಬೆಳಿಗ್ಗೆನೇ ತಲೆಗೆ ಎಣ್ಣೆ ಹಾಕ್ಕೋತೀನಿ. ತುಂಬಾ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಸೊ ತಿಂಡಿಗೆ ಇನ್ನು ನಾನು ವಾಂಗಿಬಾತ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಮೊದಲು ಅದಕ್ಕೆ ಬೇಕಾಗಿರೋದೆಲ್ಲ ಎತ್ತಿಟ್ಕೊಂಡು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೈಸೂರು ಬದನೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಬದನೆಕಾಯಿ ಅಂತೂ ಯಾವುದೇ ಆಗಿದ್ರೂ ಕಟ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳೇಬೇಕು, ಏಕೆಂದರೆ ಜಾಸ್ತಿ ಹುಳಗಳು ಇದ್ದೇ ಇರುತ್ತೆ ಅದರಲ್ಲಿ. ಅದರಿಂದ ಸೊ ಯಾವಾಗಲೂ ಕಂಪಲ್ಸರಿ ಬದನೆಕಾಯಿನ ಚೆಕ್ ಮಾಡ್ಕೋಬೇಕು. ಎಷ್ಟೇ ಕ್ಲೀನಾಗಿ ಚೆಕ್ ಮಾಡಿಕೊಂಡ್ರೂ ಹುಳ ಸಮ್ಟೈಮ್ಸ್ ಇರುತ್ತೆ. ಸೊ ನೋಡಿಕೊಂಡು ಚೆನ್ನಾಗಿರೋ ಬದನೆಕಾಯಿ ಆರಿಸ್ಕೊಬೇಕು. ಸೊ ಈಗ ಗೊಜ್ಜು ಪ್ರಿಪೇರ್ ಮಾಡೋಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ ಎರಡು ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ಪ್ರೊಸೀಜರ್ನ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಟೇಸ್ಟ್ ಚೆನ್ನಾಗಿರೋದು. ನನಗೆ ಇದೇ ಇಷ್ಟ. ಸೊ ಈಗ ಅರಿಶಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಮುಚ್ಚಿಟ್ಕೊಬೇಕು ಲಿಡ್ನ. ಇದಕ್ಕೆ ನೀರು ಆ್ಯಡ್ ಮಾಡಿ ಬೇಯಿಸ್ಕೊಬಾರ್ದು, ಬದನೆಕಾಯಿಗೆ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ನಾನು ರೆಗ್ಯುಲರಾಗಿ ಅಂಗಡಿಲಿ ಸಿಗೋಂಥ MTR ವಾಂಗಿಬಾತ್ ಪೌಡರನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಮ್ಟೈಮ್ಸ್ ಟೈಮ್ ಇದ್ದಾಗ ನಾನು ಮನೇಲಿ ವಾಂಗಿಬಾತ್ ಪುಡಿ ಮಾಡ್ಕೋತೀನಿ, ಇಲ್ಲ ಅಂತಂದರೆ ರೆಡಿ ಮಿಕ್ಸೇ ತಂದು ಯೂಸ್ ಮಾಡ್ಕೋತೀನಿ. ಈಗ ಬದನೆಕಾಯಿ ಬೆಂದಮೇಲೆ ನಾನು MTR ವಾಂಗಿಬಾತ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹುಣಸೆಹಣ್ಣು ರಸನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮತ್ತು ಮಿಕ್ಸ್ ಮಾಡಿ ಮತ್ತೆ ಒಂದು 2-3 ನಿಮಿಷ ಅದು ಖಾರದ ಪುಡಿದು ವಾಸನೆ ಹೋಗೋ ತನಕ ಕುದಿಸ್ಕೊಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಬೇಕು. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡ್ಬೋದು, ಬಟ್ ಚೆನ್ನಾಗಿರುತ್ತೆ. ಹುಳಿ ಇದ್ದಾಗ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ಹಾಕ್ಕೊಂಡಾಗ. ಆಮೇಲೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಬೇಕು. ಕೊಬ್ಬರಿ ಆ್ಯಡ್ ಮಾಡಿ ನಾನು ಒಂದೆರಡು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಸೊ ನನ್ನ ಮಗ ನನಗೆ ವಾಂಗಿಬಾತ್ ಬೇಡ ಅಂತ ಹೇಳ್ದ, ಅದರಿಂದ ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸಮ್ಟೈಮ್ಸ್ ಅವನು ಬೆಳಿಗ್ಗೆ ಟೈಮು ರೈಸ್ ಐಟಮ್ಸ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಅದರಿಂದ ಅವನಿಗೆ ಮಾತ್ರ ನಾನು ದೋಸೆ ಹಾಕ್ಕೊಡ್ತಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಅವನು ರೈಸ್ ಐಟಮ್ಸ್ ಇಷ್ಟನೇ ಪಡೋದಿಲ್ಲ. ಪುಳಿಯೋಗರೆ ಅದು ಬಿಟ್ಟರೆ ಕರ್ಡ್ ರೈಸ್ ಅಷ್ಟೇ ಇಷ್ಟಪಡೋದು. ಇನ್ಯಾವುದೂ ಅಷ್ಟೊಂದು ಇಷ್ಟಪಡಲ್ಲ, ಫ್ರೈಡ್ ರೈಸ್ ಅಷ್ಟೇ. ಸೊ ಅದರಿಂದ ವಾಂಗಿಬಾತ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ದೋಸೆ ಸಂಪಣ ಇತ್ತು ಅಂತ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವನಿಗೆ ಮನೆಯಲ್ಲಿ ತಿನ್ನೋಕ್ಕೂ ದೋಸೆ, ಬಾಕ್ಸಿಗೂ ದೋಸೆ ಹಾಕಿ ಪ್ಯಾಕ್ ಮಾಡಿಕೊಡ್ತಾ ಇದ್ದೆ. ದೋಸೆ ಮತ್ತು ಚಟ್ನಿ ಏನೂ ಮಾಡಿರಲಿಲ್ಲ ನಾನು, ಅದರಿಂದ ಸರಿ ತುಪ್ಪ ಇತ್ತು, ತುಪ್ಪ ಮತ್ತು ಸಕ್ಕರೆ ಅದನ್ನೇ ಹಾಕ್ಕೊಂಡು ತಿನ್ನಿ ಅಂತ ಹೇಳ್ದೆ. ಅದನ್ನೇ ನೆಂಚ್ಕೊಂಡು ತಿಂತೀನಿ ಅಂತ ಹೇಳಿದ್ರಿಂದ ಅದನ್ನೇ ಪ್ಯಾಕ್ ಮಾಡಿಬಿಟ್ಟೆ. ಬೆಳಗಿನ ಟೈಮು ಮಕ್ಕಳು ಅದು ಬೇಡ ಇದು ಬೇಡ ಅಂತ ಗಲಾಟೆ ಮಾಡ್ತಿರ್ತಾರೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಾವು ಟೆನ್ಷನ್ ಇರ್ತೀವಿ, ಇನ್ನು ಒಪ್ಸೋಕ್ಕೂ ಆಗೋದಿಲ್ಲ ಅವ್ರನ್ನ. ಅವ್ರೇನು ಕೇಳ್ತಾರೋ ಮಾಡಿಕೊಟ್ಬಿಟ್ರೆ ನಮಗೂ ಸ್ವಲ್ಪ ಟೆನ್ಷನ್ ಇರೋದಿಲ್ಲ, ಇಲ್ಲಾಂತಂದರೆ ಕಿರಿಕಿರಿ ಆಗಿಬಿಡುತ್ತೆ. ಸೊ ಅವನದು ಲಂಚ್ ಪ್ಯಾಕ್ ಮಾಡಿ ಅವನಿಗೆ ಕೊಟ್ಟ ಮೇಲೆ ಅವ್ನು ಸ್ಕೂಲಿಗೆ ಹೋದ. ಸೊ ಅವ್ನು ಹೆಂಗಿದ್ರು ವಾಂಗಿಬಾತ್ ಬೇಡ ಅಂತ ಹೇಳಿದ್ನಲ್ಲ ಅಂಥೇಳಿ ಫಸ್ಟು ಅವನಿಗೆ ರೆಡಿ ಮಾಡಿಬಿಡೋಣ ಅಂತ ಅವನದೆಲ್ಲ ಪ್ಯಾಕ್ ಮಾಡಿದ್ಮೇಲೆ ಅವ್ನು ಸ್ಕೂಲ್ಗೆ ಹೊರಟ ಮೇಲೆ ನಾನು ಆಮೇಲೆ ಗೊಜ್ಜು ಮಾಡಿ ಇಟ್ಟಿದ್ನಲ್ಲ, ಹೆಂಗಿದ್ರು ಸರಿ ಅನ್ನನೂ ಮಾಡಿ ಇಟ್ಕೊಂಡಿದ್ದೆ. ಅನ್ನ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡೋದೇ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಒಂಥರ ಟೇಸ್ಟ್ ಇರುತ್ತೆ, ಬಟ್ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿದೆ. ನಿಮ್ಗೆ ಯಾವ ಥರ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಗೊಜ್ಜು ಜಾಸ್ತಿ ಇಟ್ಟು ಸ್ವಲ್ಪ ಎತ್ತಿಟ್ಬಿಟ್ಟು ಅದನ್ನು ಸಪ್ರೇಟಾಗಿ ಈಗ ವೈಟ್ ರೈಸ್ ಹಾಕಿ ಕಲಿಸ್ಕೊಂಡು ಈಗ ನಾನು ತಿಂಡಿ ತಿನ್ನೋಕ್ಕೆ ಅಂತ ಹಾಕೋತಾ ಇದ್ದೆ. ಸೊ ಟೇಸ್ಟ್ ಚೆನ್ನಾಗಿತ್ತು. ರೆಗ್ಯುಲರಾಗಿ ನೀವೆಲ್ಲ ಮಾಡೋ ಥರನೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಂದು ತಿಂಡಿ ಎಲ್ಲ ಆದಮೇಲೆ
ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆಗಳ ಕೆಲಸ ಇದ್ದಿದ್ದೆ ಅಲ್ವಾ, ನಿಮಗೆ ಗೊತ್ತಿದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು. ಸೊ ಇವತ್ತು ಸ್ವಲ್ಪ ಅಡುಗೆ ಕೆಲಸ ಇರಲಿಲ್ಲ, ಹೆಂಗಿದ್ರು ವಾಂಗಿಬಾತ್ ಇತ್ತಲ್ಲ ಅಂಥೇಳಿ ಅದನ್ನೇ ಬಿಟ್ಬಿಟ್ಟೆ ನಾನು. ವಾಂಗಿಬಾತ್ ನನಗೆ ಒನ್ ಆಫ್ ಮೈ ಫೇವ್ರೇಟ್, ಅದಕ್ಕೆ ನಾನು ಮಧ್ಯಾಹ್ನಕ್ಕೂ ಸೇರಿ ಮಾಡ್ಕೊಂಡಿದ್ದೆ. ಸೊ ಅದೇ ಇತ್ತಲ್ಲ ಅಂತ ಹೇಳಿ ರಾತ್ರಿಗೆ ಏನಾದ್ರು ಮಾಡ್ಕೊಳ್ಳೋಣ ಅಡುಗೆ ಅಂತ ನಾನು ಕೆಲಸ ಎಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಏನಾದರೂ ಮಾಡೋದಿದ್ದರೆ ಅಷ್ಟೊಂದು ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಗ್ಯಾಸ್ ಸ್ಟವ್ ಎಲ್ಲ ಸುಮ್ಮನೆ ಒರೆಸ್ಕೊಂಡಿರ್ತೀನಿ ಮೇಲ್ಮೇಲೆ, ಆಮೇಲೆ ಒಟ್ಟಿಗೆ ಅಡುಗೆ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಕಿಚನ್ ಕೆಲಸ ಮುಗಿಸಿದ್ಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಒಣಗಾಕೋದಕ್ಕೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ಬಿಡ್ತೀನಿ. ಸೊ ಅದರಿಂದ ಒಂದು 8:30 9 ಅಷ್ಟೊತ್ತಿಗೆ ಒಣಗಾಕೋಕ್ಕೆ ಸರಿ ಹೋಗುತ್ತೆ. ಅದರಿಂದ ಬೆಳಿಗ್ಗೆ ಬೇಗನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ಬಿಡ್ತೀನಿ. ಅದನ್ನೆಲ್ಲ ಈಗ ಒಣಗಾಕೋತಾ ಇದ್ದೀನಿ ಬಟ್ಟೆನ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಆಂಟಿ ಬರ್ತಾರೆ ಅಂತ. ಅವರು ಒಂದು 3 ದಿನ ಹ್ಯಾಟ್ರಿಕ್ 3 ದಿನ ರಜೆ ತಗೋಬಿಟ್ರು ಆಂಟಿ. ಏನೋ ಸ್ವಲ್ಪ ಕೆಲಸ ಇದೆ, ಊರಿಗೆ ಹೋಗಬೇಕು ಅಂತಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ನಾನೇ ಇವತ್ತು ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಅವ್ರಿಗೂ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ನಮಗೆ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ನಾವು ಹೇಳೋಕ್ಕೂ ಆಗೋದಿಲ್ಲ. ಸೊ ಅದರಿಂದ ನನಗೆ ಮೊದಲೇ ಇನ್ಫಾರ್ಮ್ ಮಾಡಿಬಿಟ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ನಾನು ಕೆಲಸ ಮುಗಿಸಿ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಯಿತು. ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಸಂಜೆ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಬೇಗ ಕೆಲಸಗಳು ಮುಗಿದ್ರೆ 12 ಗಂಟೆ ಒಳಗಡೆ ಕೆಲಸಗಳು ಮುಗಿದ್ರೆ ನಾನು ಬೆಳಿಗ್ಗೆನೇ ಕೂಡ ಪೂಜೆ ಮುಗಿಸ್ಬಿಡ್ತೀನಿ. ಅಥವಾ ಬೆಳಿಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಪೂಜೆ ಮಾಡ್ಕೊತೀನಿ. ಯಾವುದಾದ್ರೂ ಒಂದು ಟೈಮ್ ಖಂಡಿತ ದೀಪ ಹಚ್ಬಿಡ್ತೀನಿ. ಸೊ ಕೆಲಸದ ಮೇಲೆ ಡಿಪೆಂಡ್, ಅದು ಯಾವ ಟೈಮ್ ಕನ್ವೀನಿಯೆಂಟೋ ಆ ಟೈಮ್ ನೋಡಿಕೊಂಡು ಪೂಜೆ ಮಾಡ್ಕೊತೀನಿ ನಾನು ಮನೇಲಿ ಪೂಜೆ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಅವರು ವೈಭವಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ರು. ಕೊನೆ ವಾರದ ಪೂಜೆ ಇದೆ, ಕುಂಕುಮ ತೊಗೊಳಕ್ಕೆ ಬನ್ನಿ ಅಂತ ಕರೆದಿದ್ರು. ಸೊ ಅಲ್ಲಿಗೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಅವರು ಕೂಡ ಪ್ರಸಾದ ಪುಳಿಯೋಗರೆ ಮತ್ತು ಮೊಸರನ್ನ ಎಲ್ಲ ಮಾಡಿದರು. ಅವ್ರ ಮನೆಯಲ್ಲಿ ಪ್ರಸಾದ ತಿಂದು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಮಾತಾಡಿಕೊಂಡು ಕುಂಕುಮ ತಾಂಬೂಲ ಎಲ್ಲ ತಗೊಂಡು ಮನೆಗೆ ನಾನು ವಾಪಸ್ ಬಂದೆ. ನನ್ನ ಜೊತೆ ನನ್ನ ಮಗಳೂ ಕೂಡ ಬಂದಿದ್ಲು. ನನ್ನ ಮಗಳು ನಾನು ಹೋಗಿ ತಾಂಬೂಲ ತಗೊಂಡು ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಯು.